ಎಲ್ರಿಗೂ ನಮಸ್ಕಾರ. ನಾವು ತಿಪ್ಟೂರು ಬಳಿರೋ ಕರಡಿ ಅನ್ನೋ ಗ್ರಾಮದಲ್ಲಿ ಇದ್ದೀವಿ. ಇವರು ರೈತಿದಲ್ಲ ಸತತ 16 ಬೋರ್ವೆಲ್ ಹೊಡ್ಸಿದ್ದಾರೆ. ಎಷ್ಟು ಬೋರ್ವೆಲ್ಲು? ಸತತ 16 ಬೋರ್ವೆಲ್ ಹೊಡ್ಸಿದ್ದಾರೆ. ಆದರೆ ಕಾರಣ ಒಂದೇ, ಎಲ್ಲ ಬೋರ್ವೆಲ್ಲೂ ನೀರು ಬರ್ದಲೇ ಇರ್ಬೋದು, ಬಂದಿರ್ಬೋದು. ಬಟ್ ಅವ್ರಿಗೆ ಗೊತ್ತಿಲ್ಲ ಎಷ್ಟೆಷ್ಟು ಬಂದಿದೆ ಅಂತೇಳಿ. ಅರ್ಧ ಇಂಚ್ ಬಂದಿರ್ಬೋದು, 1 ಇಂಚ್ ಬಂದಿರ್ಬೋದು. ಸತತವಾಗಿ 8 ವರ್ಷಗಳಿಂದ ಪ್ರಯತ್ನ ಮಾಡ್ತಿದ್ದಾರೆ. ಎಷ್ಟು ವರ್ಷ? 8 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಿದ್ದಾರೆ. ನೋಡಿ, ನಾವೀಗ ಆ ಜಮೀನು ಎಷ್ಟಿದೆ, ಎಲ್ಲೆಲ್ಲಿ ಬೋರ್ವೆಲ್ ಪಾಯಿಂಟ್ ಹೊಡ್ಸ್ಕೊಂಡಿದ್ದಾರೆ, ಯಾವುದೇ ಫೇಲ್ ಆಗಿದೆ, ಯಾವುದೇ ನೀರು ಬಂದಿದೆ ಅನ್ನೋದನ್ನು ನಾವು ಅವ್ರ ಹತ್ರ ಕೇಳಿ ಮಾತಾಡ್ತಾ ಇದ್ದೀವಿ. ಅವ್ರು ಒಂದೇ ಉತ್ತರ ಕೊಟ್ಟಿದ್ದು, 16 ಬೋರ್ವೆಲ್ ಹೊಡ್ಸಿದ್ದೀನಿ, ಯಾವುದ್ರಲ್ಲೂ ಕೂಡ ನಮಗೆ ಸಮೃದ್ಧಿಯಾದಂಥ ನೀರು ಬಂದಿಲ್ಲ. ಅರ್ಧ ಇಂಚು, 1 ಇಂಚು ಡ್ರೈ ಆಗಿರೋದು, ಅಥವಾ ನೀರು ಬಂದು ಕೂಡ ಡ್ರೈ ಆಗಿದೆ. ಈ ಥರ ಸನ್ನಿವೇಶಗಳು ನಡೆದಿದೆ. ನೋಡೋಣ, ಮುಂದಿನ ದಿನಗಳಲ್ಲಿ ಶರಣ್ಯ ದೇವ್ರನ್ನ ಬೇಡಿಕೆ ಇಟ್ಟಿದ್ದಾರೆ. ಶರಣ್ಯಗೂ ಕೂಡ ಒಂದು ಚಾಲೆಂಜ್ ಆಗಿದೆ. 16 ಬೋರ್ವೆಲ್ ಹೊಡಿಸಿ ಎಲ್ಲಿ ನೀರು ತೆಗಿತಾನೆ ಅನ್ನೋ ಕುತೂಹಲ ಎಲ್ಲರ ಮನಸ್ಸನ್ನು ಕೂಡ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾವು ಬೋರ್ವೆಲ್ ಪಾಯಿಂಟಿಗೆ ಬಂದ ವೇಳೆ ಏನಾಯಿತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಮಗೆ ತಿಳಿಸ್ಕೊಡ್ತೀವಿ. ಆದರೆ ಎಚ್ಚರಿಕೆ ಆಗಿರಿ, ಬೋರ್ವೆಲ್ ತೆಗೆಯೋ ಮುನ್ನ ಬಹಳ ಎಚ್ಚರಿಕೆ ಆಗಿರಿ. ದಯವಿಟ್ಟು ಯಾರೂ ಕೂಡ ದುರ್ಗಕ್ಕೆ ಹೋಗ್ಬಿಡಿ. ನಮಸ್ಕಾರ, ಎಲ್ರಿಗೂ ಕೂಡ ಒಳ್ಳೆಯದಾಗಲಿ.